ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಹೇಳಕ್ಕೆ ಬಯಸೋದು, ನಿಮಗೊಂದು ಸವಾಲು, ನಿಮ್ಮ ಅನುಭವ ಅಗಾಧವಾಗಿದೆ, ನಿಮ್ಗೆ ಹುಮ್ಮಸ್ಸು ಇದೆ, ನೀವು ಒಳ್ಳೆ ಸ್ಟ್ರಾಟಜಿನೂ ಮಾಡ್ತೀರಿ. ನಿಮ್ಮ ಸ್ಟ್ರಾಟಜಿ ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಗಬಾರ್ದು. ರಾಜ್ಯದ ಅಭಿವೃದ್ಧಿಗೆ ಯೋಜನೆ ರೂಪಿಸಿ. ನೀವು ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ರಿ, ಗುಂಡಿ ಮುಚ್ಚಕ್ಕಾಗಿಲ್ಲ. ಒಂದು ಮಳೆ ಬೆಂಗಳೂರನ್ನ ಬೆತ್ತಲುಗೊಳಿಸ್ತು. ಬರೀ ಒಂದು ಮಳೆ ಅದನ್ನು ಬೆತ್ತಲುಗೊಳಿಸ್ತವಂಥ ಕೆಲಸ ಮಾಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದಕ್ಕೆ ಉತ್ತರವನ್ನು ಹುಡುಕಿ. ನಿಮಗಿದೊಂದು ಸವಾಲು. ಮತ್ತು ಭ್ರಷ್ಟಾಚಾರದ ನಿಗ್ರಹಣೆ ಆಗಬೇಕು. ಕಸದ್ದು 10 ಪಟ್ಟು ಹೆಚ್ಚಿಗೆ ಆಗಿದೆ ಅಂತ ಕೂಗು ಬರ್ತಾ ಇದೆ. ಅಂದರೆ 39,000 ಕೋಟಿ ರೂಪಾಯಿ ಕಸದಲ್ಲಿ ಟೆಂಡರು ಅವ್ಯವಹಾರ ಆಗಿದೆ ಅಂಥೇಳಿ. ಇಂಥವುಗಳು ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರ್ತವೆ. ನೀವು ಬೆಲೆ ಏರಿಕೆ ನಿಯಂತ್ರಣ ಮಾಡಿ, ಭ್ರಷ್ಟಾಚಾರವನ್ನಕ್ಕೆ ನಿಯಂತ್ರಣವನ್ನು ತನ್ನಿ, ಉದ್ಯೋಗ ಸೃಷ್ಟಿ ಮಾಡಿ. ನಿಮ್ಮ ಜೊತೆಗೆ ನಾವು ಇರ್ತೀವಿ. ಹೊಸ ಸಾಲ ಮಾಡದಂತೆ ಸಂಪನ್ಮೂಲ ಕ್ರೋಢೀಕರಿಸಿ. ಹಾಗೆ ಕ್ರೋಢೀಕರಿಸಿದರೆ ಅದು ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಚಾಣಾಕ್ಷತನವನ್ನು ತೋರಿಸುತ್ತೆ. ಹಾಗಾಗಿ ಆರಂಭದಲ್ಲಿ ಪಾಪ್ಯುಲರ್ ಇರುವಂಥ ಪ್ರೋಗ್ರಾಮ್ಗಳನ್ನು ಕೊಡೋದು ಸ್ವಾಭಾವಿಕ. ಇದನ್ನು ನಾವ್ಯಾರೂ ವಿರೋಧ ಮಾಡೋದಿಲ್ಲ. ಆದರೆ ಇದ್ರ ಜೊತೆಗೆ ಬೆಲೆ ಏರಿಕೆ ಮಾಡದಂತೆ ಉದ್ಯೋಗ ಸೃಷ್ಟಿ ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಿಸಿ. ಅಲ್ಲ, ಇದರೊಳಗಡೆ ಏನಾಗಿದೆ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೋ ಆಕಸ್ಮಿಕ ಆಗ್ತಾ ಇದೆಯೋ ಗೊತ್ತಿಲ್ಲ. ಅರ್ಹ ಫಲಾನುಭವಿಗಳು ವಂಚಿತರಾಗ್ತಾ ಇದ್ದಾರೆ. ಅವ್ರು ಬಡವರು ಬಂದು ಅಸಹಾಯಕತೆಯಿಂದ, ಅದು ಸಂಖ್ಯೆ ಕಡಿಮೆನೇ ಇರ್ಬೋದು, ಅಸಹಾಯಕತೆಯಿಂದ ಕಣ್ಣೀರು ಹಾಕ್ತಾರೆ. ಅವರಿಗೇನು ಪರಿಹಾರ? ಅವ್ರಿಗೇನು ಪರ್ಯಾಯ? ಯಾರೋ ಮಗ ಕೆಲಸದಲ್ಲಿದ್ದಾನಂತೆ, ಆ ಮಗ ಅಪ್ಪ ಅಮ್ಮನ ಸಾಕಬೇಕಲ್ಲ. ಸಾಕೋ ಮಕ್ಕಳಾದರೂ ಪರವಾಗಿಲ್ಲ, ಸಾಕೋ ಮಕ್ಕಳಲ್ಲದೆ ಇದ್ದರೆ ಇಲ್ಲ, ಅವ್ರ ಸಂಬಳದಲ್ಲಾರು ಆ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ನಿರ್ದಿಷ್ಟ ಇಂತಿಷ್ಟು ಕೊಡಬೇಕು ಅಂತಲಾರು ಮಾಡಿ. ಹಂಗೆ ಮಾಡದೇ ಇದ್ದರೆ ಅವ್ರು ಏನು ಮಾಡಬೇಕು? ತಂದೆ ತಾಯಿಗಳು ದಿನ ಬೆಳಿಗ್ಗೆ ಬಂದು ಕಣ್ಣೀರು ಹಾಕ್ತಾರೆ. ಹಾಗಾಗಿ ಶಿವಕುಮಾರ್ ಅವರಿಗೆ ಸವಾಲುಗಳಿದ್ದಾವೆ ಅವ್ರ ಕಣ್ಮುಂದೆ. ಭ್ರಷ್ಟಾಚಾರ ನಿಗ್ರಹ ಒಂದು ಸವಾಲು, ಹಿಂದಿನ ಟ್ರ್ಯಾಕ್ ರೆಕಾರ್ಡು ಒಳ್ಳೆಯದಿಲ್ಲ, ಅದನ್ನು ಸರಿ ಮಾಡ್ಕೊಳ್ಳೋದು ಒಂದು ಸವಾಲು. ಹಾಗೆಯೇ ಬೆಲೆ ಏರಿಕೆ ಒಂದು ಸವಾಲು, ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡೋದು ಒಂದು ಸವಾಲು, ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸೋದು ಒಂದು ಸವಾಲು, ಬೆಂಗಳೂರು ಕೆಟ್ಟ ಕಾರಣಕ್ಕೆ ಹೆಸರಾಗದೇ ಇರುವಂತೆ ನೋಡ್ಕೊಳ್ಳೋದು ಒಂದು ಸವಾಲು, ಮತ್ತು ಆಂತರಿಕ ಬೇಗುದಿಯನ್ನು ತಡೆಯೋದು ಒಂದು ಸವಾಲು. ಭಾಳ ಜನ, ಈಗ ನೆನ್ನೆ ಕೇಳಿದೆ ನಾನು, ಜಮೀರ್ ಅಹಮದ್ ಅವರು ದಿಢೀರಂತ ಹೋದರು ಅಂತ, ಅವ್ರ ಮಾತಿನಲ್ಲಿರೋ ಅಸಹನೆ ವ್ಯಕ್ತ ಆಗ್ತಾಯಿತ್ತು. ಎಚ್ ಕೆ ಪಾಟೀಲ್ರವ್ರು ಹೇಳ್ತಾಯಿದ್ರು, ನಿಷ್ಠಾವಂತರಿಗೆ ಯಾವಾಗಲೂ ಕಠಿಣ ಪರೀಕ್ಷೆಗಳು ಒಳಪಡ್ತವೆ, ನಾನು ಸೀನಿಯರ್ ಇದ್ದೀನಿ, ನನ್ನನ್ನು ಮೊದಲನೇ ಪಟ್ಟಿಯಲ್ಲಿ ಪರಿಗಣಿಸಿಲ್ಲ ಅನ್ನೋದನ್ನು ಅವರು ಹೇಳ್ತಾಯಿದ್ರು. ಮಹದೇವಪ್ಪ ಸಿದ್ದರಾಮಯ್ಯನವರಿಗೆ ಎಡಗೈ ಬಲಗೈ ಥರ ಇದ್ದವರು, ಅವರು ಮಂತ್ರಿ ಸ್ಥಾನದಲ್ಲಿ ಮೊದಲನೇ ಪಟ್ಟಿಯಲ್ಲಿ ಇಲ್ಲದೇ ಇರೋದು ಆಶ್ಚರ್ಯ ತಂದಿದೆ ಅಂತಕ್ಕಂಥ ಮಾತನ್ನು ಕೆಲವರು ಹೇಳ್ತಾಯಿದ್ರು. ಇವೆಲ್ಲವೂ ಅವ್ರಿಗೆ ಚಾಲೆಂಜೇ. ಈ ಚಾಲೆಂಜ್ಗಳ ನಡುವೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ.